ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಹೊರಗಡೆ ಹೋಗಿದ್ವಿ. ಹಿಂಗಾಗಿ ಬರ್ತಾನೆ ಸ್ವಲ್ಪ ಚಾಟ್ಸ್ನ ತಿನ್ಕೊಂಡು ಬಂದ್ವಿ. ಸೊ ಮತ್ತೆ ಅಗೇನ್ ಹೆವಿ ಊಟ ಬೇಡ ಅಂದ್ಬಿಟ್ಟು ನಾನು ಓಟ್ಸು ಮತ್ತು ಆ್ಯಪಲ್ದು ಸ್ಮೂದಿನ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದಷ್ಟು ಹೆಲ್ದಿ ಸ್ಮೂದೀಸ್ನ ಡೈಲಿ ಇಂಟೇಕ್ ಮಾಡೋದು ಒಳ್ಳೆಯದು. ಡಯಟ್ ಮಾಡೋರು ಊಟ ಸ್ಕಿಪ್ ಮಾಡಿ ಇದನ್ನ ಕುಡಿಬೇಕು. ಇನ್ನು ದಪ್ಪ ಆಗ್ಬೇಕು ಅಂದ್ಕೊಂಡವರು ಊಟ ಆದಮೇಲೆ ಇದನ್ನು ಕುಡಿಬೇಕು. ಇದೊಂಥರ ಈಸಿಯಾಗಿ ಓಟ್ಸು, ಆ್ಯಪಲ್ಲು ಮತ್ತು ಮನೇಲಿ ಇರೋಬರೋ ಡ್ರೈ ಫ್ರೂಟ್ಸು, ಹಾಲು ಮತ್ತು ಸ್ವಲ್ಪ ಬೆಲ್ಲ ಬೇಡ ಅನ್ನೋರು ಖರ್ಜೂರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಂಡು ಕುಡಿದ್ರೆ ಮುಗೀತು. ಚೆನ್ನಾಗಿರುತ್ತೆ. ಯಾವಾಗ ನಾವು ಡಯಟ್ ಅಂತ ಮಾಡ್ತಾ ಇರ್ತೀವಲ್ವ, ಆವಾಗ ನಾವು ಫುಡ್ ಸೆಲೆಕ್ಷನ್ನು ತುಂಬ ಚೆನ್ನಾಗಿ ಮಾಡಬೇಕಂದ್ರೆ ನಮಗೆ ಪ್ರೋಟೀನ್ಸ್ ಆಗಿರ್ಬೋದು ಎಲ್ಲನೂ ಕರೆಕ್ಟಾಗಿ ನಾವು ಇಂಟೇಕ್ ಮಾಡ್ತಾ ಇದ್ದೀವಾ ಅದನ್ನು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಬಾಡಿಗೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ನಮಗೆ ಸಿಗಬೇಕು. ಡಯಟ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಎಲ್ಲನೂ ತಿನ್ನೋದನ್ನೇ ಬಿಟ್ಟು ಡಯಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಸೊ ಹಿಂಗಾಗಿ ನಾನು ಯಾವಾಗಾದರೂ ಹೊರಗಡೆ ಎಲ್ಲ ಚಾಟ್ಸ್ ತಿನ್ಕೊಂಡು ಬಂದಾಗ, ಈವ್ನಿಂಗ್ ಏನಾದರೂ ಸ್ವಲ್ಪ ಮನೆಯಲ್ಲೇ ಹೆವಿ ಚಾಟ್ಸ್ ಏನೋ ಮಾಡ್ಕೊಂಡು ತಿಂದಾಗೆಲ್ಲ ರಾತ್ರಿ ಊಟಕ್ಕೆ ಈ ಥರ ಸ್ಮೂದಿನೋ ಅಥವಾ ಮಾಲ್ಟು ಅಥವಾ ಸಿಂಪಲ್ ಮಜ್ಜಿಗೆನೋ ಈ ಥರನೇ ಹಣ್ಣು ಈ ಥರ ಇಷ್ಟೇ ತಿಂತೀನಿ ಹೊರತು ಮತ್ತೆ ಹಾಗೇನೆ ಹೆವಿ ತಿನ್ನಲ್ಲ. ಯಾಕಂದರೆ ಒಂದು ಸಲ ಫ್ಯಾಟು ಜಾಸ್ತಿ ಆಗ್ಬಿಡ್ತಂದ್ರೆ ಅದನ್ನ ಕರಗಿಸೋದು ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ನಾನು ಬೇರೆ ಹೆವಿ ಫುಡ್ಡಿ, ನನಗೂ ತಿನ್ನೋದಂದರೆ ತುಂಬಾ ಇಷ್ಟ ಆಗುತ್ತೆ. ಹಿಂಗಾಗಿ ಕಷ್ಟಪಟ್ಟಾದರೂ ಓಕೆ ಸ್ವಲ್ಪ ಅಂದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಹೊರಗಡೆ ಹೋದಾಗ ಅಲ್ಲಿ ನನ್ನ ಮಗ ಹೆಂಗಂದರೆ ಬರೀ ಟಾಯ್ಸೇ ನೋಡೋದು. ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ. ನಮ್ಗೆ ಇತ್ತೀಚೆಗೆ ಅವ್ನಿಗೆ ಕೊಡಿಸೋದೇ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಯಾವುದೇ ಅಂಗಡಿಯಲ್ಲಿ ಏನೇ ಥಿಂಗ್ಸ್ ನೋಡ್ದು ಅದರೆಲ್ಲ ಆಲ್ರೆಡಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಅಲ್ಲೋದ್ರೆ ತಮ್ಮ ಕೊಡಿಸ್ತಾನೆ, ಅಮ್ಮ, ಒಟ್ಟಿನಲ್ಲಿ ಎಲ್ಲರೂ ಅವ್ನಿಗೆ ಟಾಯ್ಸ್ ಕೊಡಿಸೋರೆ ತಂದುಬಿಟ್ಟು. ಹೀಗಾಗಿ ಅವ್ನಿಗೆ ಏನಾಗಿದೆ ಅಂದರೆ 2 ದಿನದಲ್ಲಿ ಅದರ ಇಂಟ್ರೆಸ್ಟೇ ಕಳ್ಕೊತಿದ್ದಾನೆ ಅವನು ಯಾವುದೇ ಟಾಯ್ಸ್ ತಂದರು. ಹಿಂಗಾಗಿ ಈ ಸಲ ನಾನೇನು ಮಾಡಿಬಿಟ್ಟೆ, ಈ ಥರ ಕಲರ್ದಲ್ಲಿ ಕ್ಲೇಸ್ ಇತ್ತಲ್ವ, ಇದನ್ನಾದರೂ ತರೋಣ, ಇದರಲ್ಲಾದರೂ ಏನಾದ್ರು ಮಾಡ್ತಾನೆ ಸ್ವಲ್ಪ ಹೊತ್ತು ಅಂದ್ಕೊಂಡು ಈ ಥರ ಅದರಲ್ಲಿ ಶೇಪ್ ಎಲ್ಲ ಕೊಟ್ಟಿದ್ರು. ಸ್ವಲ್ಪ ಈ ಥರ ಒಂದಷ್ಟು ಐಟಮ್ಸ್ನ ನಾವು ಮಕ್ಕಳಿಗೆ ತಂದರೆ ಸ್ವಲ್ಪ ಅವ್ರಿಗೂ ಒಂದಷ್ಟು ಐಡಿಯಾಸ್ ಕಡೆ ಫೋಕಸ್ ಬರುತ್ತೆ, ಒಂದಷ್ಟು ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನ ಜೊತೆ ನಾನು ಕೂತ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಏನಕ್ಕಂದರೆ ಅವನಿಗೆ ಮೊದಲೇ ದಿನವೇ ಗೊತ್ತಾಗಲ್ಲ. ಹಿಂಗಾಗಿ ಅದು ಚಪಾತಿ ಲಟ್ಟಿಸ್ತಾರಲ್ವ ಅದನ್ನೆಲ್ಲ ಅದ್ರ ಜೊತೆ ಕೊಟ್ಟಿದ್ರು. ಸೊ ಹಿಂಗಾಗಿ ಅವ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದ. ಬಟ್ ಅವ್ನಿಗೆ ಹೆಂಗಂದರೆ ಅವ್ನಿಗೆ ಮಾತ್ರ ಅಲ್ಲ, ಯಾವುದೇ ಮಕ್ಕಳಿರಲಿ ಒಂದೇ ಮಗು ಇದ್ದಾಗ ಅವ್ರ ಜೊತೆ ನಾವು ಯಾರಾದರೂ ಒಬ್ಬರು ಟೈಮ್ ಕೊಡಲೇಬೇಕು. ನಮ್ಗೆ ಹೆಂಗಂದರೆ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋಕ್ಕೆ ಕೆಲವೊಮ್ಮೆ ನಮ್ಮ ಕೆಲಸಗಳ ಒತ್ತಡ ಸ್ಟ್ರೆಸ್ಗಳಿಂದ ಬೋರ್ ಆಗುತ್ತೆ, ಕಿರಿಕಿರಿ ಅನಿಸುತ್ತೆ. ಬಟ್ ಅವ್ರಿಗೆ ಯಾರಾದರೂ ಒಬ್ಬರು ಬೇಕೇ ಬೇಕು. ನಾವೆಲ್ಲ ಥಿಂಗ್ಸ್ನ ತಂದುಕೊಟ್ಬಿಟ್ಟು ನೀನೊಬ್ಬನೇ ಆಡು, ನೀನೊಬ್ಬನೇ ನೋಡ್ಕೊ ಅಂತ ಕೂಗಾಡಿದ್ರೆ ಅವರು ಮೆಂಟಲಿ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಹಿಂಗಾಗಿ ದಯವಿಟ್ಟು ಯಾರ ಹತ್ರ ಎಲ್ಲ ಒಂದೇ ಮಗು ಇರುತ್ತೋ ಹೆಂಗಾದರೂ ಮಾಡಿ ದಿನದಲ್ಲಿ ಅವ್ರಿಗೆ ಸ್ವಲ್ಪ ಸಮಯ ಅವ್ರ ಜೊತೆ ಆಟ ಆಡೋಕ್ಕೆ, ಅವ್ರ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ, ಅವರ ಖುಷಿಯಾಗಿರೋ ಥರ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಎಷ್ಟೇ ಸ್ಟ್ರೆಸ್ ಇರಲಿ ಹೆಂಗೆ ಇರಲಿ. ಹೀಗಾಗಿ ನಾನು ಅಷ್ಟೇ ಒಂದು ಸಲ ನನ್ನ ಹಸ್ಬೆಂಡ್ ಟೈಮ್ ಕೊಟ್ಟರೆ 1 ಅವರ್ ನಾನು ಈ ಥರ ಮ್ಯಾನೇಜ್ ಮಾಡ್ಕೋತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.